ಬಾಗಲಕೋಟೆ ಜಿಲ್ಲೆ ಸುಕ್ಷೇತ್ರ ಶ್ರೀ ಗಚ್ಚಿನಮಠ ಹುನಗುಂದ ವತಿಯಿಂದ ಮಠದ ಶ್ರೀ ಮುರುಗೇಂದ್ರ ಮಹಾಸ್ವಾಮಿಗಳ 59ನೇ ಪುಣ್ಯಸ್ಮರಣೋತ್ಸವಾಂಗವಾಗಿ ದಿನಾಂಕ ಡಿಸೆಂಬರ್ 5, 2024 ರಿಂದ 11 ದಿನಗಳವರೆಗೆ ಮನುಷ್ಯನ ಬದುಕಿಗೆ ಬೆಳಕು ಚೆಲ್ಲುವ ಆಧ್ಯಾತ್ಮಿಕ ಪ್ರವಚನ ಹಾಗೂ ವಿಶೇಷೋಪನ್ಯಾಸಗಳು, ಸಾಧಕರಿಗೆ ಸನ್ಮಾನ ಮತ್ತು ಪ್ರತಿಭಾ ಪುರಸ್ಕಾರಗಳು ವಿತರಣೆ ಕಾರ್ಯಕ್ರಮ ಜರುಗಿ ದಿನಾಂಕ ಡಿಸೆಂಬರ್ 15, 2024 ರಂದು ಮುರುಗೇಂದ್ರ ಶ್ರೀ ಭಾವೈಕ್ಯತಾ ಪ್ರಶಸ್ತಿ ಪ್ರದಾನ ಹಾಗೂ ಮಹಾಮಂಗಲೋತ್ಸವ ಸಮಾರಂಭವು ಶ್ರೀ ಹುಲಿಹುಚ್ಚೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಶ್ರೀಯಮರೇಶ್ವರ ದೇವರು ಗಚ್ಚಿನಮಠ ಹುನಗುಂದಿವರ ನೇತೃತ್ವದಲ್ಲಿ ಹಾಗೂ ಶ್ರೀ ಪ್ರಶಾಂತ ದೇವರು ಹಿರೇಮಠ ಮತ್ತು ಶ್ರೀಚರಮೂರ್ತಿ ದೇವರು ಹಿರೇಮಠರ ಸಾನ್ನಿಧ್ಯದಲ್ಲಿ ಹಾಗೂ ವೇದಮೂರ್ತಿ ಮಹಾಂತಯ್ಯ ಗಚ್ಚಿನಮಠರ ಸಮ್ಮುಖದಲ್ಲಿ ಸಂಜೆ 7 ಗಂಟೆಗೆ ಗಚ್ಚಿನಮಠದ ಆವರಣದಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಪ್ರಭು ಮಾಲಗಿತ್ತಿರು ಪ್ರಾಸ್ತಾವಿಕ ಪರ, ವೇದಮೂರ್ತಿ ಗಣೇಶ ಶಾಸ್ತ್ರಿಗಳು ಪ್ರವಚನ ಪರ ಹಾಗೂ ಹುನಗುಂದ ಮತಕ್ಷೇತ್ರದ ಮಾಜಿ ಶಾಸಕರಾದ ದೊಡ್ಡನಗೌಡಜಿ ಪಾಟೀಲರು ಮತ್ತು ಡಾಕ್ಟರ್ ಮಹಾಂತೇಶ ಕಡಪಟ್ಟಿಯರು ಅತಿಥಿಗಳ ಪರ ಹಾಗೂ ಶ್ರೀಗಳು ಆಶೀರ್ವಚನ ಪರ ಮಾತನಾಡಿ, ಆಧ್ಯಾತ್ಮಿಕ ಪ್ರವಚನವು ಮನಕುಲದ ಮೂಲಾಶಯಗಳಾದ ಜ್ಞಾನ ಹೆಚ್ಚಿಸುವ, ಶ್ರೇಷ್ಠತೆ ಬಯಸುವ, ಸಮಗ್ರ ವಿಶ್ವಾಸ ಹಾಗೂ ವಸುದೈವ ಕುಟುಂಬಕಂಎಂಬ ವಿಶ್ವವೇ ಒಂದು ಕುಟುಂಬೆಂದು ಬೆಸೆಯುವ ಸನಾತನ ಧರ್ಮದ ಮೂಲ ಗುರಿ ಇದರಲ್ಲಿಡಗಿದೆ ಎಂದು ಪ್ರಸ್ತಾಪಿಸಿದರು. ನಂತರ ಧರ್ಮವೊಂದು ಉಳಿಯಲು ಮತ್ತು ಬೆಳೆಯಲು ಕ್ಷಮತೆಯ ಗುಣ, ದಾನ ಧರ್ಮ, ದಾಸೋಹ, ಆಹಾರ ಪದ್ಧತಿ, ಅಧಿಭೂತಿ ಅಂದರೆ ಕಷ್ಟದಲ್ಲಿರುವರೊಂದಿಗೆ ಸಹಭಾಗಿತ್ವದಿಂದ ಪರಸ್ಪರ ಪ್ರೀತಿ ವಿಶ್ವಾಸದ ಸಹಬಾಳ್ವೆಯ ಬದುಕು ಕಾಣಬೇಕೆಂದರೆ ಆಧ್ಯಾತ್ಮದ ಸಾರವು ನಿಮ್ಮ ಬದುಕಿನದುದ್ದಕ್ಕೂ ಮೈಗೂಡಿಸಿಕೊಳ್ಳಬೇಕೆಂಬ ಕಿವಿಮಾತುಗಳು ಪ್ರಸ್ತಾಪವಾದವು. ನಂತರ ಇಂದಿನ ಸಾಮಾಜಿಕ ಬದುಕಿನ ಶೈಲಿಯು ಸಮೂಹ ಮಾಧ್ಯಮಗಳ ದುರ್ಬಳಕೆ ಮತ್ತು ಪಾಶ್ಚಾತ್ಯ ಸಂಸ್ಕೃತಿ ಅನುಕರಣೆಯಿಂದ ಸಭ್ಯ ಸಂಸ್ಕೃತಿ ಪರಂಪರೆ ಮಾಯವಾಗುತ್ತಿದೆ. ಹಾಗಾಗಿ ಈ ಕೆಡಕಿನಿಂದ ಹೊರಬರಲು ಹಾಗೂ ಸಮಾಜ ಕಟ್ಟಲು ಶ್ರೀಮಠವು ಹಮ್ಮಿಕೊಂಡ ಪ್ರವಚನ ಕಾರ್ಯಕ್ರಮಕ್ಕೆ ಅಭಿನಂದನೆ ವ್ಯಕ್ತವಾದವು. ನಂತರ ಭಕ್ತಾದಿಗಳು ಶ್ರೀಮಠ ಮತ್ತು ಶರಣರ ಸಂಘ ಬೆಳೆಸಿ ಕಾಯಕ ಮತ್ತು ಭಕ್ತಿನಿಷ್ಠೆ ಸೇವೆ ಮಾಡಿದರೆ ಪುಣ್ಯಕ್ಷೇತ್ರದ ಫಲವು ತತ್ಕ್ಷಣವೇ ಫಲಪ್ರದವಾಗುವುದನ್ನು ಪ್ರಸ್ತಾಪಿಸಿದರು. ನಂತರ 11 ದಿನಗಳ ಕಾಲ ಪ್ರಸಾದ ಸಿದ್ಧತೆಗೆ ಶ್ರಮಿಸಿದ ಮತ್ತು ಪ್ರಸಾದವನ್ನು ಎಡೆಮಾಡಲು ಭಕ್ತಿ ಸೇವೆ ಸಲ್ಲಿಸಿದವರಿಗೆ ಅಭಿನಂದನೆಗಳು ವ್ಯಕ್ತವಾದವು. ನಂತರ ಶರಣಪರ ಗೌರವಾಧಾರವಾಗಿ ಮುಂದಿನ ವರ್ಷದ ಪ್ರವಚನ ಹೊತ್ತಿಗೆ ಶ್ರೀಗಳ ಮತ್ತು ಶರಣರ ಸಂಕಲ್ಪದಂತೆ ಶ್ರೀಮಠದ ನವೀಕರಣದೊಂದಿಗೆ ಅಮರೇಶ್ವರ ದೇವರುಗಳ ಪಟ್ಟಾಭಿಷೇಕಕ್ಕೆ ಹಾಲಿ ಮತ್ತು ಮಾಜಿ ಶಾಸಕರು ಹಾಗೂ ಸಮಸ್ತ ಭಕ್ತಾದಿಗಳು ತನು ಮನ ಧನದ ಸಂಕಲ್ಪದೊಂದಿಗೆ ಐತಿಹಾಸಿಕ ಮೂಲಮಠ ಪರಂಪರೆ ಉಳಿಸುವಂತಾಗಲೆಂದು ಮನವಿ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಮುರುಗೇಂದ್ರ ಶ್ರೀ ಭಾವೈಕ್ಯತಾ ಪ್ರಶಸ್ತಿಯನ್ನು ಕೃಷಿ ಕ್ಷೇತ್ರಕ್ಕೆ ಪ್ರಗತಿಪರ ರೈತರಾದ ಮುತ್ತಣ್ಣ ಮನ್ನಾಪೂರರಿಗೆ, ಶಿಕ್ಷಣ ಕ್ಷೇತ್ರಕ್ಕೆ ಶಿಕ್ಷಕಿಯರಾದ ಶ್ರೀಮತಿ ಎಮಾಯ್ ಬಡ್ಡಿಯರಿಗೆ, ಸಾಮಾಜಿಕ ಕ್ಷೇತ್ರಕ್ಕೆ ಎಂಎಚ್ ಲೆಕ್ಕಿಹಾಳರಿಗೆ ಪ್ರಶಸ್ತಿ ಪ್ರದಾನ ಮತ್ತು ಅತಿಥಿಗಣ್ಯಮಾನ್ಯರಿಗೆ ಹಾಗೂ ಶ್ರೀಗಳಿಗೆ ಸನ್ಮಾನ ಕಾರ್ಯಕ್ರಮದೊಂದಿಗೆ ಮಹಾಮಂಗಲೋತ್ಸವವು ಸಿಡಿಮದ್ದು ಮತ್ತು ಪಟಾಕಿ ಸಿಡಿತದಬ್ಬರದಲ್ಲಿ ಜರುಗಿತು. ಈ ಒಂದು ಕಾರ್ಯಕ್ರಮದಲ್ಲಿ ಮುಖಂಡರಾದ ಅರುಣೋದಯ ದುಗ್ಗಿರು ಸ್ವಾಗತಿಸಿ ಶ್ರೀಮಠಕ್ಕೆ ದೇಣಿಗೆ ನೀಡಿದ ಮಹನೀಯರ ಹೆಸರುಗಳನ್ನು ಘೋಷಣೆ ಮಾಡಿದರು ಹಾಗೂ ಶಿಕ್ಷಕಿಯರಾದ ಶ್ರೀಮತಿ ಗೀತಾ ತಾರಿವಾಳರು ನಿರೂಪಿಸಿದರು ಮತ್ತು ಶಿವಪ್ಪ ಯಡಹಳ್ಳಿರು ವೇದಿಕೆ ಅಲಂಕರಿಸಿದರೆ ಹುನಗುಂದ ಪಟ್ಟಣದ ಸಮಸ್ತ ಭಕ್ತರು ಉಪಸ್ಥಿತರಿದ್ದರು. ಲೋಕನಾಯಕ್ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಸ್ವಾಮಿಗಳ ಬದುಕು, ಸ್ವಾಮಿಗಳ ಜೀವನ ಅಂದ್ರೆ ಬಹಳ ಕಷ್ಟ. ಮೊದಲನೇದು, ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳವರಿಗೆ ಸಂಬಂಧ ಇರೋದಿಲ್ಲ, ಅಣ್ಣ ತಮ್ಮಂದಿರಂತೂ ಹತ್ತಿರ ಹಾಯೋದಿಲ್ಲ, ಅವ್ರ ಬದುಕು ಪರಾಧೀನ. ಅವರಿಗೆ ಉಂಡಿ ಅಂತ ಕೇಳೋರು ಇರೋದಿಲ್ಲ, ತಿಂಡಿ ಅಂತ ಕೇಳೋದ್ರೆ ಇರೋದಿಲ್ಲ, ಅವ್ರು ಎಲ್ಲಿ ಹೋದ್ರೆ ಎಲ್ಲಿ ಹೋಗಿದ್ದೆ ಅನ್ನೋರಿಲ್ಲ, ಬಂದ್ರ ಯಾವಾಗ ಬಂದೆ ಅಂತ ಕೇಳೋರಿರಲ್ಲ. ಈ ಕಾವಿ ಬದುಕ ಹಾಗ ಒಂದು ಮಾತು ಬಂದೇ ತೀರ್ತಾವ. ಅವ್ರ ಮೇಲೆ ಸಾವಿರ ಸಾವಿರ ಕಣ್ಣುಗಳು. ಎಷ್ಟೋ ಸ್ವಾಮೀಜಿಯವರು ಮಠಕ್ಕಾಗಬೇಕಾಗಿತ್ತು ಅಂತಂದ್ರೆ ಮರಿದೇವರು ಅಮ್ಮಿನಗರದ ಪೂಜ್ಯರು ಬಹಳ ಸುಂದರವಾಗಿ ಹೇಳಿದರು. ಅವ್ರು ಹೇಳಿರ್ತಕ್ಕಂಥ ಮಾತುಗಳು ಎಲ್ಲವೂ ಕೂಡ ಸತ್ಯ. ಯಾಕಂದ್ರೆ ಅವರು ಅನುಭವಿಸಿರ್ತಕ್ಕಂಥವ್ರು.
ಈಗ ಯಾವ್ದಾದ್ರು ಮರಿದೇವರನ್ನ ನೀವೇನಾದ್ರೂ ಯಾವ್ದಾದ್ರು ಮಠಕ್ಕೆ ನೀವು ಕೇಳಕ್ ಹೋದ್ರಿ ಅಂತಂದ್ರೆ ಅವರು ಮೊದಲ ಕರೆದು ಕೇಳ್ತಾರೆ, ಮಠಕ್ಕ ಮಂಗಲ ಭವನ ಅದ ಏನು, ನಿಮ್ಮ ಮಠಕ್ಕ ಕಾಂಪ್ಲೆಕ್ಸ್ಗಳ ಅದಾವ ಏನು, ಮತ್ತ ನಮ್ಮನ್ನ ಮಠಕ್ಕೆ ಕರ್ಕೊಂಡೋಗಿ ಪಟ್ಟಾಧಿಕಾರ ಮಾಡ್ತಿರಲ್ಲ ಏನು, ಹೊಸ ಕಾರಣ ಪಟ್ಟಾಧಿಕಾರದಾಗ ಕೊಡಿಸ್ತಿರೋ ಏನು, ಎಲ್ಲವನ್ನೂ ಕೂಡ ಕೇಳುವಂಥದ್ದು. ಯಾಕಂತಂದ್ರೆ ಅವು ಏನೋ ಇರ್ಲಿಕ್ಕಂತಂದ್ರೂ ಕೂಡ ನಾನು ಮಠವನ್ನ ಸಮರ್ಥವಾಗಿ ನಡೆಸ್ಕೊಂಡು ಹೋಗ್ತೀನಿ ಅನ್ನುವಂಥ ಆತ್ಮವಿಶ್ವಾಸವು ಕೂಡ ಬಹಳ ಕಡಿಮೆ ಆಗಿದೆ. ಕಷ್ಟಪಟ್ಟು ಕಟ್ಟುತ್ತೇವಲ್ಲ, ಹಾಗ ನಮಗೆಲ್ಲರಿಗೂ ಕೂಡ ಆಶೀರ್ವಾದವನ್ನ ಮಾಡುವಂತ ಗುರು ನಾನು ಮಾತ್ರ ಅಂತಸ್ತಿನ ಮನೆಯೊಳಗೆ ಇದ್ರಲ್ಲ, ನಮ್ಮ ಗುರುಗಳು ಕೂಡ ಒಂದು ಒಳ್ಳೆಯ ಮಠದೊಳಗೆ ಇರಬೇಕು ಅನ್ನುವಂಥ ಭಾವ ತಮ್ಮ ಎಲ್ಲರ ಮನಸ್ಸೊಳಗೆ ಮೂಡಬೇಕು. ಶ್ರೀಮಠದ ಕಡೆ ಎಲ್ಲರೂ ಕೂಡ ಒಂದು ಸ್ವಲ್ಪ ಲಕ್ಷ್ಯ ಕೊಡಬೇಕು, ಎಲ್ಲರೂ ಕೂಡ ಲಕ್ಷ್ಯ ಕೊಡಬೇಕು. ಎಷ್ಟು ಸಾಧ್ಯ ಆಗುತ್ತದೋ ಈ ಮಠವನ್ನ ಮರಳಿ ನವೀಕರಣ ಮಾಡುವಂತ ಕಾರ್ಯವನ್ನ ತಾವೆಲ್ಲರೂ ಕೂಡ ಸಂಕಲ್ಪವನ್ನ ಮಾಡಿಕೊಳ್ಳಬೇಕು. ಏನ್ ಈ ಪ್ರವಚನ ಪ್ರಾರಂಭ ಆಗ್ಯದಲ್ಲ, ಈ ವರ್ಷನೇ ಪ್ರಾರಂಭ ಆಗ್ಯದಲ್ಲ, ಇನ್ನು ಪ್ರತಿ ವರ್ಷವೂ ಕೂಡ ಮುಂದೆ ನಡೀತದೆ. ಸೂರ್ಯ ಚಂದ್ರ ಇರುವವರೆಗೂ ಕೂಡ ಇದು ಪ್ರಾರಂಭವಾಗೇ ತಿರ್ತದೆ, ಇದು ಹಾಗೇ ನಡೀತದೆ. ಆದ್ರೆ ಇವತ್ತು ಈ ಸಾರಿ ಏನು ಪ್ರಾರಂಭ ಆಗೈತಲ್ಲ ಈ ಪ್ರವಚನ, ಏನ್ ಈ ಮಠ ಆಗಲ್ಲ, ಬಹುಶಃ ಎಷ್ಟು ಸಾಧ್ಯ ಆಗುತ್ತದೋ ಆ ಮುರುಗೇಂದ್ರ ಶಿವಯೋಗಿಯ ಆಶೀರ್ವಾದ, ಆ ರುದ್ರಸ್ವಾಮಿಗಳ ಆಶೀರ್ವಾದ, ಆ ಮರಿದೇವರ ತಪಸ್ಸಿನ ಶಕ್ತಿ, ಬಹುಶಃ ಮುಂದಿನ ವರ್ಷ ಈ ಮಠ ಹೊಸದಾಗಿ ನಿರ್ಮಾಣ ಆಗಬೇಕು ಅನ್ನುವಂಥದ್ದನ್ನು ತಾವೆಲ್ಲರೂ ಕೂಡ ಸಂಕಲ್ಪವನ್ನ ಮಾಡಿಕೊಳ್ಳಬೇಕು. ಯಾಕಂದ್ರೆ ಕ್ಷೇತ್ರದೊಳಗಿದ್ದಾರೆ, ಏನು ಬಂದರೂ ಕೂಡ ಹೊತ್ತು ನಿಭಾಯಿಸ್ತೀನಿ ಅನ್ನುವಂತ ತಾಕತ್ತಿನ ಭಕ್ತರು ಕೂಡ ಶ್ರೀಮಠಕ್ಕೆ ಇದ್ದೀರಿ. ಒಂದು ಸ್ವಲ್ಪ ಲಕ್ಷ್ಯ ಕೊಡ್ರಿ. ಈ ಹುನಗುಂದ ನಗರಕ್ಕೆ ಮೂಲ ಮಠ ಯಾವುದಂದ್ರೆ ಗಚ್ಚಿನ ಮಠ ಅನ್ನೋದನ್ನ ತಾವೆಲ್ಲರೂ ಕೂಡ ಅರ್ಥೈಸಿಕೊಳ್ಳಬೇಕು. ಆ ಮೂಲ ಮಠವನ್ನ ಮೂಲ ಮಂತ್ರವನ್ನಾಗಿ ಇರಿಸಿಕೊಂಡು ಆ ಮಠವನ್ನ ಹೊಸದಾಗಿ ನವೀಕರಣ ಮಾಡುವಂತ ಕಾರ್ಯವನ್ನ ತಾವೆಲ್ಲರೂ ಕೂಡ ಸಂಕಲ್ಪವನ್ನ ಮಾಡ್ರಿ ಅನ್ನುವಂತ ಮಾತನ್ನ ಹೇಳುತ್ತೆ. ಅದೇನು ಪ್ರಸಾದ, ಆ ಅಜ್ಜನ ಕೃಪಾನು ಇವರ ಪೂಜ್ಯರ ಸಂಕಲ್ಪವು ಏನು, 11 ದಿನ ಪ್ರಸಾದ ಮಾಡಿರ್ತಕ್ಕಂಥ ಆ ಕೈಗಳಿಗೆ ಆ ಮುರುಗೇಂದ್ರ ಶ್ರೀ ಸದಾ ಶಕ್ತಿಯನ್ನು ನೀಡಲಿ ಅಂತಕ್ಕಂಥದ್ದು ಒಂದು. ಪ್ರಸಾದವನ್ನ ಎಡೆ ಮಾಡಲು ಭಕ್ತಿ ಸೇವೆ ಸಲ್ಲಿಸಿರ್ತಕ್ಕಂಥ ಮಹಾಪ್ರಸಾದಿಗಳೇನದಲ್ರಿ, ಆ ನಮ್ಮ ಅರುಣ್ ದುದ್ಗಿಯವರು ಬರ್ಕೊಳಕ್ ಬೇಸರ ಆಕಿತ್ತು. ಒಂದು ದಿನಕ್ಕೆ 25,000 30,000 ಕೊಡ್ತಕ್ಕಂಥ ಕೈಗಳಿಗೆ ಆ ಕೇಂದ್ರ ಶ್ರೀ ಇನ್ನೂ 16 ಕೋಟಿ ಧನ ಸಹಾಯವನ್ನು ಮಾಡಿ ಅವರ ಶಕ್ತಿಯನ್ನ 100 ಮಡಿ ಮಾಡಲಿ ಅಂತಕ್ಕಂಥ ಇಚ್ಛೆ ನನ್ನದು. ಆ ಮುರುಗೇಂದ್ರ ಶ್ರೀಯ ಪುಣ್ಯ ಸ್ಮರಣೋತ್ಸವದ ಜೊತೆಗೆ ಜಾತ್ರೆ ಆಯಿತು ಅಂತಕ್ಕಂಥ ಮಾತು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಇಲ್ಲೊಂದು ಸಂಕಲ್ಪ ನಾವು ನೀವೆಲ್ಲ ಕೊಡೋಣ, ಅದು ಅನಿವಾರ್ಯ. ಕಾರಣ ಪ್ರಾರಂಭೆಯನ್ನ ಆಡ್ಲಿಕ್ಕೆ ಬಂದಿರತಕ್ಕಂಥ ಮುಖ್ಯ ಉದ್ದೇಶವೇ ಅದು ನಮ್ದು. 11 ದಿನಗಳ ಪರ್ಯಂತರವಾಗಿ ಈ ಮಠದಲ್ಲಿ ಆಗಮಿಸಿರ್ತಕ್ಕಂಥ ಸರ್ವ ಪೂಜ್ಯರು ಒಂದು ಸಂಕಲ್ಪ ಮಾಡಿ ಹೋಗ್ಯಾರ. ಮಾನ್ಯ ಶಾಸಕರಿಂದ ಇಟ್ಕೊಂಡು, ಹಾಲಿ ಶಾಸಕರಿಂದ ಇಟ್ಕೊಂಡು ನಿಕಟಪೂರ್ವ ಅವತ್ತು ಅವರು ವಾಗ್ದಾನ ಮಾಡಿ ಹೋಗಿದ್ದಾರೆ. ಇವತ್ತು ಸಾಕ್ಷಿಯಾಗಿದ್ದಾರೆ ನಮ್ಮ ದೊಡ್ಡನವ್ರ ಸಾಹೇಬರು. ಆ ಸಾಕ್ಷಿ ಏನಂತಂದ್ರೆ ಮುಂದಿನ ವರ್ಷ ಇದ ಮಠದಾಗ ಕುಂತ ಪ್ರವಚನ ಮಾಡಾಗಿದ್ರೆ ಹೊಸ ಮಠದೊಳಗೆ ಕುಂತ ಪ್ರವಚನ ಮಾಡೋದು ಅಂತೇಳಿ ಸಂಕಲ್ಪ ಕೊಟ್ಟಾರ. ಹಾಗಾಗಿ ನಮ್ಮ ಅಪ್ಪ ನೋಡಾಕತ್ತಾರ ಒಂದ ವರ್ಷದೊಳಗೆ ಹೆಂಗ್ ಸಾಧ್ಯ ಆಗತ್ತೆ ಅಂತ ಮನಸ್ಸು ಮಾಡಿದೇನ್ರಿ, ಈ ನೊಲಿದರೆ ಕೊರಡುಪನವರು ಉದಯ ಅಂತಕ್ಕಂಥದ್ದು. ನಾವು ನೀವೆಲ್ಲ ಮನಸ್ಸು ಮಾಡಿದ್ರೆ 11,000 ಜನರಿಗೆ ಪ್ರಸಾದ ಮಾಡಿಸಿರ್ತಕ್ಕಂಥ ನಿಮ್ಮೆಲ್ಲರ ಕೈ ಈ ಮಠ ಕಟ್ಟೋದು ಏನು ದೊಡ್ಡ ಆಗೋದಲ್ಲ. ಹಾಗಾಗಿ ಶಿವಯೋಗ ಮಂದಿರ ಸ್ಥಾಪನೆ ಆಗಿದ್ದ ಇಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಈ ಶ್ರೀಮಠವನ್ನ ಮತ್ತೆ ಗಚ್ಚಿನ ಮಠದ ಆ ಐತಿಹಾಸಿಕ ಪುರಾಣ ಐತಿಹಾಸಿಕವಾಗಿರ್ತಕ್ಕಂಥ ಸಂದರ್ಭಗಳನ್ನ ನೆನೆಸ್ಕೊಂಡ್ರೆ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಸಾಹೇಬರಲ್ಲಿ ವಿನಂತಿಸಿಕೊಳ್ತೇನೆ. ಇದರಲ್ಲಿ ತಮ್ಮ ಪಾಲು ಬಹು ದೊಡ್ಡದಾಗಿದೆ, ತಮ್ಮ ಸಂಕಲ್ಪವೂ ಕೂಡ ಅತ್ಯಧಿಕವಾಗಿದೆ. ಆ ಪಾಲನ್ನ ತಾವು ಸಮರ್ಥವಾಗಿ ನಿಭಾಯಿಸುವ ಒಂದು ಸಂಕಲ್ಪವನ್ನ ತೊಟ್ಟು ಈ ಕಾರ್ಯಕ್ರಮವನ್ನ ಮುಂದಿನ ಬಾರಿ ತಾವು ಸಾಕ್ಷಿ ಆಗ್ಬೇಕು ಅಂತಕ್ಕಂಥ ಇಚ್ಛೆ ಮಾತು ಸಂಕಲ್ಪ ಮಾಡ್ಯಾರ. ನಾನೇನಾದ್ರೂ ಪಟ್ಟಾಧಿಕಾರ ಮಾಡ್ಕೊಳ್ಬೇಕು ಅಂತ ನೀವೇನಾದ್ರೂ ಮನಸ್ಸು ಮಾಡಿದ್ರಂದ್ರ ಈ ಮಠದಾಗಲ್ಲ ಹೊಸ ಮಠದಾಗ ವಿಚಾರ ಮಾಡ್ಯಾರ. ಚಪ್ಪಾಳೆ ಹೊಡೆಯಲ್ಲ. ಅಧಿಕಾರವೂ ಕೂಡ ಮೊನ್ನೆ ಹೇಳಿದ್ರು ಈ ಪುಣ್ಯಸ್ಮರಣೆ 60ನೇ ಅವರ ಷಷ್ಠಿ ಕಾರ್ಯಕ್ರಮ ಜೊತೆಗೆ ಅಪ್ಪ ಅವ್ರದ ಪಟ್ಟಾಧಿಕಾರ ಮಹೋತ್ಸವ. ಈ ಹೊನ್ನಗುಂದದ ದಕ್ಷಿಣ ಮಠ ಒಂದು ಶ್ರೇಷ್ಠ ಪರಂಪರೆಗೆ ಸಾಕ್ಷಿ ಆಗ್ಬೇಕು ಅಂತಕ್ಕಂಥ ಇಚ್ಛೆ ಜೋಡಿಸ್ಬೇಕು.
ಮುಂದಿನ ಈ ಹಂತ ಬಹಳ ವಿನೂತನವಾದಂತ ಇಚ್ಛೆ ನಮ್ಮೆಲ್ಲರಿಗೂ ಕೂಡ ಸ್ಥಳದೊಳಗೆ ನಾವೆಲ್ಲರೂ ಸೇರಿ ಸಾಧಿತವಾಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಪ್ರಯತ್ನ ತಾಯಂದಿರು ಕೂಡ ತಮ್ಮ ಭಕ್ತಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿವರೇ ಆ ಭಕ್ತಿ ಪರಂಪರೆಯಲ್ಲಿ ತಮ್ಮನ್ನ ಕೈ ಜೋಡಿಸಿಕೊಂಡಿದ್ದಾರೆ. ಹಾಗಾಗಿ ನಾನು ಮಾಡಿರ್ತಕ್ಕಂಥ ಪ್ರಸಾದವನ್ನು ಎಡೆ ಮಾಡಿರ್ತಕ್ಕಂಥ ಆ ಮಹಾದಾಸೋಹಿಗಳಿಗೆ, ಆ ಪ್ರಸಾದ ಮಾಡಿರ್ತಕ್ಕಂಥ ತಂದೆ ತಾಯಿಗಳಿಗೆ ಮುರುಗೇಂದ್ರ ಶಿವಗಳನ್ನು ಇನ್ನ ಮನೋಮಂದಿರದಲ್ಲಿ ಸ್ಮರಿಸ್ತಾ ಅದನ್ನು ಕಾಣ್ತೇವೆ. ಉಪ್ಪು ನೀರಲ್ಲಿ ಹಾಕಿದ್ರೆ ಕರಗ್ತದೆ, ನೀರಲ್ಲೇ ಉಪ್ಪುತ್ತದೆ, ನೀರಲ್ಲೇ ಕರಗ್ತದೆ. ಆಣೆಕಲ್ಲು ಕೂಡ ಮಳೆ ಬಂದಾಗ ಬಂದು ಕರಗ್ತದೆ. ಆದ್ರೆ ಮುತ್ತು, ನೀರಲ್ಲಿ ಹುಟ್ಟಿರುವಂತಹ ಮುತ್ತು ಕರಗಲ್ಲ. ಹಂಗ ಮುರುಗೇಂದ್ರ ಶಿವಗಳು ಅದೊಂದು ಅದ್ಭುತವಾದಂತಹ ಮುತ್ತು, ಈ ಭಾಗದ ಮುತ್ತು. ಆ ಶರೀರ ಅಷ್ಟ ಇಲ್ಲ, ಆ ಮುತ್ತು ಇವತ್ತು ಯಾವ ಒಂದು ರೂಪದಾಗ ಬೆಳೆಯಕತ್ತೈತೆ ಅಂತಂದ್ರ ಪರಮ ಜಾಮೇಶ್ವರ ದೇವರ ರೂಪದಲ್ಲಿ ಅದು ಬೆಳೀತಾ ಇದೆ. ಮೆರವಣಿಗೆ ತಾವೆಲ್ಲರೂ ಕೂಡ ಪೂಜಾರೊಂದಿಗೆ ಕೈ ಜೋಡಿಸಿ ಬಹಳಷ್ಟು ಚೆನ್ನಾಗಿ ನಡೆಸಿಕೊಟ್ರಿ. ಜಟ್ಟಿಯ ಮೈ ನೋಡಬೇಕು, ಶೆಟ್ಟಿಯ ಕೈ ನೋಡಬೇಕು, ಭಟ್ರ ಹೊಟ್ಟೆ ನೋಡಬೇಕು, ರೈತರ ರಟ್ಟೆ ನೋಡಬೇಕು, ಧನಿಕರ ಬಟ್ಟೆ ನೋಡಬೇಕು. ನಾವೇನಾದ್ರೂ ಕಾಯಕ ನಿಷ್ಠೆಯನ್ನ ಭಕ್ತಿಯನ್ನ ನೋಡ್ಬೇಕು ಅಂತಂದ್ರೆ ಅದು ಹುನಗುಂದ ಭಕ್ತರ ಭಕ್ತಿಯನ್ನೇ ನೋಡಬೇಕು, ಕಾಯಕ ನಿಷ್ಠೆಯನ್ನೇ ನೋಡ್ಬೇಕು ಅನ್ನುವಂತಹದ್ದು. ಅಷ್ಟೊಂದು ಚೆನ್ನಾಗಿದ್ದಾವೆ. ಎಲ್ಲರೂ ಕೂಡ ಪೂಜಾರೊಂದಿಗೆ ಕೈ ಜೋಡಿಸಿದ್ದೀರಿ. ಈ ಒಂದು ಮಠದ ಕೀರ್ತಿಯನ್ನು ಗಗನದ ಎತ್ತರಕ್ಕೆ ಏರಿಸುವಂತಹ ಪ್ರಯತ್ನ ತಾವೆಲ್ಲ ಮಾಡಬೇಕನ್ನುವಂತಹ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಸಾಧವ ತೀರ್ಥ ಫಲತಿಕಾರ್ಯನ ಸದ್ಯ ಸಾಧು ಸಮಾಗಮ. ಮಹಾತ್ಮರು ಸಜ್ಜನರು ಶಿವಗಳು ಸಿಗುವುದು ನಮ್ಗ ಬಹಳ ಕಷ್ಟ. ಅಂತ ಮಹಾತ್ಮರು ಈ ಒಂದು ಭಾಗಕ್ಕೆ ಮುರುಗೇಂದ್ರ ಶಿವಗಳು ಸಿಕ್ಕಿರುವಂತಹದ್ದು ಈ ಒಂದು ಭಾಗದ, ಈ ಒಂದು ಹುನಗುಂದ ಪಟ್ಟಣದ ಪುಣ್ಯ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ದರ್ಶನವನ್ನು ತೆಗೆದುಕೊಂಡ್ರೆ ನೀವೇನಾದ್ರೂ ಪುಣ್ಯಕ್ಷೇತ್ರಕ್ಕೆ ಹೋದ್ರೆ, ಕಾಶಿ ರಾಮೇಶ್ವರ ಹೋಗ್ತಿರಲ್ಲ, ಪುಣ್ಯಕ್ಷೇತ್ರಕ್ಕೆ ಹೋದ್ರ ಆ ಪುಣ್ಯ ಕೆಲವಿಷ್ಟು ಕಾಲಗಳ ನಂತರ, ಕೆಲವಿಷ್ಟು ತಿಂಗಳುಗಳ ನಂತರ, ವರ್ಷದ ನಂತರ ಆ ಒಂದು ಪುಣ್ಯದ ಫಲ ನಿಮ್ಗೆ ಸಿಗ್ತದೆ ಯಾವುದೋ ಒಂದು ರೂಪದಾಗ. ಒಳ್ಳೇದೇ, ನಾನು ನಿಮ್ ಕಾಶಿಗೆ ಹೋಗಿದ್ದೆ, ಅದಕ್ಕೆ ನನಗೆ ಒಳ್ಳೆಯ ದರ್ಶನ ನೀವೇನಾದ್ರೆ ಮಾಡ್ಕೊಂಡ್ರೆ ಅಂದ್ರೆ ಕೆಲವು ತಿಂಗಳಲ್ಲ, ಕೆಲವೇ ಕ್ಷಣಗಳಲ್ಲಿ, ಕೆಲವೇ ಸಮಯದಲ್ಲಿ ಒಂದು ಪುಣ್ಯದ ಫಲ ಸಿಗ್ತದೆ ಅಂತ ಶುಭಾಶಿಸ್ತಾರೆ. ತಮಗೆಲ್ಲ ಮೊದಲ ಧನ್ಯವಾದಗಳನ್ನು ಕೇಳಬೇಕಾಗಿದೆ. ಅಂದ್ರೆ ಏನು, ಮಾನವ ಕುಲದ ನಾವೆಲ್ಲ ಎದಕ್ ಹುಟ್ತೀವಿ, ಎದಕ್ ಇದು ಮಾಡೀವಿ, ಆಧ್ಯಾತ್ಮವನ್ನು ಯಾಕೆ ಇದು ಮಾಡ್ಬೇಕಂತಂದ್ರೆ ಒಬ್ರು ಹೇಳ್ತಾರೆ, ಮನುಕುಲದ ಮೂಲ ಆಸೆ. ಮನಸ್ಸು ಏನಂತಂದ್ರೆ 3 ಆಸೆಗಳದಾವ ಅಂತ. ಜ್ಞಾನವನ್ನು ಹೆಚ್ಚಿಸ್ಕೊಂಡ ಜ್ಞಾನ ಮೀಮಾಸೆ ಅಂತಾರೆ. ಮನುಷ್ಯ ಜ್ಞಾನವನ್ನು ಹೆಚ್ಚಿಸುವಂತ ಹೋಗ್ಬೇಕು, ಅದು ಮಾನವನ ಮೂಲ ಆಸೆ. ಇನ್ನೊಂದು ಮಾನವ ಕುಲದ ಶ್ರೇಯಸ್ಸನ್ನು ಬಯಸುವುದು, ಅದು ಇನ್ನೊಂದು ಆಸೆ ಆಗಿರ್ತದೆ. ಇನ್ನೊಂದು ಸಮಗ್ರ ವಿಶ್ವಾಸದೊಂದಿಗೆ ಎಲ್ಲರ ಜೋಡಿ ಸಹಬಾಳ್ವೆಯಿಂದ ಬೆಳೆಸೋದು, ಅದಕ್ಕೆ ವಸುದೈವ ಕುಟುಂಬಕಂ ಅಂತಾರೆ. ಅಂದ್ರೆ ಎಲ್ಲರೂ ಸಮಾನವಾಗಿ ಸಮಾನ ಮನಸ್ಸಿನಿಂದ ಬಾಳ್ಬೇಕನ್ನೋದು. ಅದನ್ನ ಮಾನವನ ಮೂಲ ಆಸೆಗಳಾಗಿದ್ದಾವೆ. ಅದೇ ಸನಾತನ ಧರ್ಮದ ಗುರಿ. ಒಂದು ಧರ್ಮ ಬೆಳಿಬೇಕು, ಉಳಿಬೇಕು ಅಂತಂದ್ರೆ ಅದಕ್ಕೆ ಒಂದು 5 ಮೂಲ ಮಂತ್ರಗಳಿರ್ತಾವಂತೆ. ಒಂದು, ಆ ಧರ್ಮದಲ್ಲಿ ಕ್ಷಮತೆಯ ಗುಣ ಇರಬೇಕು. ಕ್ಷಮತೆ ಒಂದು ಧರ್ಮದ. ಇನ್ನೊಂದು ದಾನ ಧರ್ಮ, ಅವೆಲ್ಲ ದಾಸೋಹ ಇವೆಲ್ಲ ಇರ್ಬೇಕು. ಆಮೇಲೆ ಇನ್ನೊಂದು ಆಹಾರ ಪದ್ಧತಿ, ಜೈಸಾ ಅನ್ನ ವೈಸಾ ಮನ್ ಅಂತಾರೆ. ಹೆಂಗ ಅವನ ಆಹಾರ ಪದ್ಧತಿ ಇರುತ್ತೋ ಆ ತರ ಅವನ ಮನಸ್ಸಿರುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಅನುಭೂತಿ, ಇಂಗ್ಲಿಷಲ್ಲಿ ಎಂಪತಿ ಅಂತಾರೆ. ನಾವು ಯಾರಿಗೆ ಏನೇ ಆದ್ರೂ ನಾವು ನಮ್ಮದಂತ ತಿಳ್ಕೊಂಡು ಅವರ ಕಷ್ಟ ಸುಖಗಳಲ್ಲಿ ಏನ್ ಭಾಗವಹಿಸ್ತೀವಿ, ಅದು ಈ ಆಧ್ಯಾತ್ಮದ ಮೂಲ ಇದೆ. ಯಾಕಂದ್ರೆ ನಮ್ಮ ಬದುಕಿಗೆ ಬೆಳಕು ಚೆಲ್ಲುವ ಕಾರ್ಯಕ್ರಮ ಇದೆ. ಡಾಕ್ಟರ್ ಕಡ್ಪಟ್ಟಿ ಅವರು ಹೇಳಿದಾಗೆ ಸಂಸ್ಕೃತಿ ಮತ್ತು ಮಾಧ್ಯಮಗಳು, ವಿಶೇಷವಾಗಿ ಟಿವಿ ಮಾಧ್ಯಮ, ಇವತ್ತಿನ ದಿನಮಾನಗಳಲ್ಲಿ ಟಿವಿ ಮಾಧ್ಯಮ, ಮೊಬೈಲ್ ವಾಟ್ಸಪ್ಗಳು, ಟಿವಿ ಮತ್ತು ಸಾಕಷ್ಟು ಏನು ಧಾರಾವಾಹಿ ಅಂತ ಗೊತ್ತಾಗಲೇ ಇಲ್ಲ. ಕೆಲಸವನ್ನ
ಇವತ್ತಿನ ಮಾಧ್ಯಮಗಳಲ್ಲಿ ಅನೇಕ ಧಾರಾವಾಹಿಗಳಲ್ಲಿ ನಾವು ನೋಡ್ತಾ ಇರ್ತೇವೆ. ಕೇಳ್ತಕ್ಕಂಥ ಕೆಲಸ ಅದನ್ನ ಮಾಡಿದ್ರೆ ಮುಂದೆ ನಮಗ ಶಿಕ್ಷಿತ ಬುದ್ಧಿ ಅನ್ನೋ ಒಂದು ಸಂದೇಶವನ್ನ ಇವತ್ತು ಕೊಟ್ಟಿರ್ತಕ್ಕಂಥ ವಿಚಾರ. ಈ ತೀರ್ಮಾನಗಳಲ್ಲಿ ಅವಶ್ಯಕತೆ ಕೂಡ ಇದೆ ಅಂತ ಅನ್ಸುತ್ತೆ. ಅದಕ್ಕೆ ನಾವು ಧನ್ಯವಾದ ವಿಷಯವನ್ನು ಇವತ್ತು ಈ ಒಂದು ಪ್ರವಚನದಲ್ಲಿ ಅಳವಡಿಸಿರ್ತಕ್ಕಂಥ ತಾಯಂದಿರು ಬಂದಿದೆ. ಅನೇಕ ಧಾರಾವಾಹಿಗಳು 11 ದಿವಸ ಹೋಗ್ಯಾವ. ಭಾವದಿಂದ ಒಬ್ಬರ ಮೇಲೆ ಪ್ರೀತಿ ಗೌರವ ವಿಶ್ವಾಸ ಇಟ್ಕೊಂಡು ಬದುಕತಕ್ಕಂಥ ಕೆಲಸವನ್ನ ಇವತ್ತು ಗಚ್ಚಿನ ಮಠದ ಶ್ರೀಗಳು ಮಾಡಿದ್ದಾರೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಿಲ್ಲ. ಅಂತಂದ್ರೆ ನಮ್ಮ ಮಠಗಳು ಅವರ ಕೊಡುಗೆ ಅನನ್ಯ. ಅವರು ಹಿಂದಿನ ಕಾಲದಿಂದಲೂ ಕೂಡ ನಮ್ಮ ಮಾರ್ಗದರ್ಶನ ಮಾಡ್ತಾ ಇರೋದ್ರಿಂದಲೇ ನಾವು ಇವತ್ತಿಗೆ ಇದೇನೋ ನಮ್ಗೆ ಜ್ಞಾನದ ಬುದ್ಧಿಯನ್ನು ತುಂಬತಕ್ಕಂಥ ಕೆಲಸವನ್ನ ತ್ರಿವಿಧ ದಾಸೋಹ ಅಂತ ಯಾಕೆ ಹೇಳ್ತಾರೆ? ಬರೀ ಪ್ರಸಾದ ಒಂದೇ ದಾಸೋಹ ಅಲ್ಲ, ನೆತ್ತಿಗೆ ಬುದ್ಧಿಯನ್ನು ಕಟ್ಟತಕ್ಕಂಥ ದಾಸೋಹ ಕಾರ್ಯಕ್ರಮಗಳನ್ನು ನಮ್ಮ ನಾಡಿನಲ್ಲಿ ಎಲ್ಲ ಶ್ರೀಮಠಗಳು ಈ ಪ್ರವಚನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇವತ್ತು ನಮ್ಮೆಲ್ಲರಿಗೆ ಒಂದು ಬದುಕಿನ ಬದುಕಿಗೆ ಒಂದು ಒಳ್ಳೆ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದಾವ ಅಂತ ಹೇಳಿ ಇವತ್ತು ನಾವೆಲ್ಲರೂ ಜೀವನದಲ್ಲಿ ಉದ್ಧಾರನೂ ಕೂಡ ಆಗಿದೆ ಅನ್ನೋದು ಮಾತನ್ನ ಈ ವೇದಿಕೆ ಮುಖಾಂತರ ಹೇಳಬಯಸ್ತಾ ಅನೇಕ ಸೇವೆಗಳನ್ನು ಕೂಡ ಮಾಡಿದ್ದೀರಿ. ಈ ರೀತಿಯ ಒಂದು ಪರಂಪರೆ ಮತ್ತು ಸಂಸ್ಕೃತಿ ಅದು ಎಲ್ಲಾದ್ರೂ ಇದ್ದರೆ ನಮ್ಮ ಭಾರತ ದೇಶದಲ್ಲಿ ಮಾತ್ರ ನಾವು ಹೋಗಿದ್ವಿ. ಪ್ರೀತಿ ವಿಶ್ವಾಸ ಗೌರವ ಕೊಡ್ತಕ್ಕಂಥದ್ದು ಅಲ್ಲಿ ವ್ಯವಸ್ಥೆಗಳನ್ನೇ ಸರಿ ಇಲ್ಲ ಇರ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಕೌಟುಂಬಿಕ ವ್ಯವಸ್ಥೆ ಉತ್ತಮ ರೀತಿಯಲ್ಲಿ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಆ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಕೇಳ್ತಕ್ಕಂಥ ಕೆಲಸ ಇವತ್ತು ಮಾಧ್ಯಮಗಳು ಮಾಡ್ತಾರೆ. ಒಂದು ಶ್ರೀಮಠಗಳಿಂದ ನಮಗೇನು ಒಳ್ಳೆಯ ಮಾರ್ಗದರ್ಶನ ಕೊಡ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅನ್ನೋ ಒಂದು ವಿನಂತಿಯನ್ನು ನಾನು ಇವತ್ತು ವೇದಿಕೆ ಮುಖಾಂತರ ಮಾಡಿಕೊಂಡು ಹಾಗೆ ಕಟ್ಟಿದರೆ ಕಟ್ಟಬೇಕು ಬಸವಣ್ಣನ ಹಾಗೆ ಅಡ್ಡ ಗೋಡೆಗಳನ್ನೆಲ್ಲ ಕೆಡುತ್ತಾ ಕೂಡುತ್ತಾ ಹೋದರೆ ಆಗುವುದೊಮ್ಮೆ ಜಗವೆಲ್ಲ ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತನ್ನ ಬಸವಣ್ಣನ ಕುರಿತ ರಂಜಾನ್ ದರ್ಗಾ ಅವರು ಹೇಳ್ತಾರೆ. ನಾನಿಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಒಂದು ಹೊಸ ಪರಂಪರೆ, ಒಂದು ಹೊಸ ಯುಗ ಪ್ರಾರಂಭ ಆಗ್ಬೇಕಾಗಿತ್ತು ಹುಣಗುಂದದೊಳಗೆ. ಆ ಯುಗವನ್ನ ಪ್ರಾರಂಭ ಮಾಡತಕ್ಕಂಥ ಕೆಲಸವನ್ನ ಪ್ರಾರಂಭ ಮಾಡತಕ್ಕಂಥ ಶಕ್ತಿಯನ್ನ ತೆಗೆದುಕೊಂಡವರು ಯಾರು ಅಂತಂದ್ರೆ ಅದು ನಮ್ಮ ಗಚ್ಚಿನ ಮಠದ ಅಮರೇಶ್ವರ ದೇವರು ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ಅನಿಸ್ತಾರೆ. ಪ್ರಾರಂಭದ ಸಂದರ್ಭಗಳಲ್ಲಿ ಹಲವಾರು ಯೋಚನೆಗಳಿರ್ತಾವೆ. ಪ್ರೀತಿ ಮತ್ತು ಪ್ರೇಮ ಮತ್ತು ಭಕ್ತಿಯನ್ನು ಪಡೆದಿದ್ದಾರೆ ಅಂತಂದ್ರೆ ಇದನ್ನು ಈ ವರ್ಷ ಸುವರ್ಣಾಕ್ಷರದಲ್ಲಿ ಬರೆದಿರಬೇಕು ಅಂತ ಅನ್ನುವಷ್ಟು ಪ್ರೀತಿ ಮತ್ತು ಅನುಭವ ನನಗಾಗಿರ್ತಕ್ಕಂಥ ದಿನಗಳಿಂದಲೂ ಕೂಡ ನಮ್ಮ ಬದುಕಿನ ಬೆಳಕು ಅಂತಕ್ಕಂಥ ಪ್ರವಚನವನ್ನು ತಾವೆಲ್ಲರೂ ಕೂಡ ಕೇಳಿದ್ದೀವಿ. ಜೀವ ಮತ್ತು ಬದುಕಿಗೂ ಬಹಳ ವ್ಯತ್ಯಾಸ ಇರೋದು. ಜೀವ ಬದುಕಿಗೂ ಬಹಳ ವ್ಯತ್ಯಾಸ ಇರೋದು. ನಮ್ಮೆಲ್ಲರ ಜೀವನ ಹೇಗಾಗಬೇಕು ಅಂತಂದ್ರೆ ಬದುಕಾಗ್ತಕ್ಕಂಥ ವ್ಯವಸ್ಥೆ ಆಗ್ಬೇಕು. ಮನುಷ್ಯ ಮತ್ತು ಮಾನವ ಬಹಳ ವ್ಯತ್ಯಾಸ ಇರ್ತಕ್ಕಂಥ ಮನುಷ್ಯರಿಗೂ ಮತ್ತು ಮಾನವನಿಗೂ ಬಹಳ ವ್ಯತ್ಯಾಸ ಇರ್ತಕ್ಕಂಥ ಸಿದ್ದಯ್ಯ ಪುರಾಣಿಕರು ಅದನ್ನೇ ಹೇಳೋದು. ಓದಿ ಬೋಧಕನಾಗು, ಕಾದು ಕ್ಷತ್ರಿಯನಾಗು, ಕಲೆಗಾರ, ವಿಜ್ಞಾನಿ, ವ್ಯಾಪಾರಿಯಾಗು, ಏನಾದರಾಗು, ನಿಲ್ಲುವಲಿಗನಂತಾಗು, ಏನಾದರೂ ಸರಿಗೆ ನೀನು ಮೊದಲು ಮಾನವನಾಗು ಅಂತಕ್ಕಂಥ ಮಾತನ್ನ ಸಿದ್ದಯ್ಯ ಪುರಾಣಿಕರು ಹೇಳ್ತಕ್ಕಂಥ. ಯಾಕೆ ಮಾನವರಾಗು ಅಂತ ಹೇಳ್ತೀವಿ ಅಂತಂದ್ರೆ ಬರೀ 2 ಕೈ 2 ಕಾಲು 2 ಕಣ್ಣು 2 ಕಿವಿ ಇದ್ದವರು ಮಾತ್ರ ಮನುಷ್ಯರಾಗ್ತಾರೆ. ಮಾನವರಾಗಬೇಕಾಗಿತ್ತು ಅಂತಂದ್ರೆ ಗುರುವಿನ ಕೃಪೆ ಇದ್ದಾಗ ಮಾತ್ರ ಮಾನವರಾಗಲಿಕ್ಕೆ ಸಾಧ್ಯತೆ ಆಗೋದು. ಇಲ್ಲಿಗಂತ ಮನುಷ್ಯರಾಗಿ ನಾವೆಲ್ಲರೂ ಕೂಡ ಉಳಿತಕ್ಕಂಥ ಹಾಗಾಗದೇ ಉತ್ತಮವಾಗ್ತಕ್ಕಂಥ ಬದುಕು ನಮಗೆ ಆಗ್ಬೇಕಾಗಿತ್ತು ಅಂತಂದ್ರೆ ಶರಣರ ನುಡಿಗಡನವೇ ಕಡೆಗಿಯೂ ಕಾಲ ರಾಮನಾಥ ಅನ್ನುವ ಹಾಗೆ ಅವರ ಅನುಭವ ನಮ್ಗೆಲ್ಲರಿಗೂ ಕೂಡ ಏನು ಉತ್ತಮವಾಗಿರ್ತಕ್ಕಂಥ ಬದುಕನ್ನು ಸಾಗಿಸ್ತಕ್ಕಂಥದ್ದಾಗೋದು. ತಮಗೂ ಕೂಡ ಗೊತ್ತಿದೆ, ಹುಟ್ಟು ಅನಿರೀಕ್ಷಿತವಾದರೂ ಕೂಡ ಸಾವು ನಿಶ್ಚಿತವಾಗಿರ್ತಕ್ಕಂಥ ಇದನ್ನ ಬದಲಾಯಿಸಕ್ ಆಗಂಗಿಲ್ಲ. ಯಾರ ಮನೆಯಾಗ ಹುಟ್ಟು ಯಾಕೆ ಅಂತ ಮಾಡುವಾಗ ನನಗೆ ಏನು ಅನ್ಸಿದ್ರೆ ಬರಂಗಿಲ್ಲ ಅಂತ ಒಂದು ಮನಸ್ಸಿನ ಚುಚ್ಚಿತ್ತು ನನಗೆ. ಆದ್ರೆ ಇವತ್ತು ಏನಾಯ್ತಂದ್ರ ನಮ್ಮ ಶರಣರಿಗೆ ಜಾಗ ಇಲ್ಲ ನಂಗೆ ಬಿಡುತ್ತೆ ಎಲ್ಲ ಹೆಣ್ಮಕ್ಳೇ ಬಿಟ್ರ ಅಂತಂದ್ರ ನನಗೆ ಬಹಳ ಖುಷಿ ಆಗೈತಿ. ಅದು ಹೆಂಗಾಗೈತೆ ಅಂತಂದ್ರ
ಹಂಡೆ ಹಾಲು ಕುಡಿದಷ್ಟು ಸಂತೋಷ ಆಗಿದೆ ಅಂತ ಹೇಳುವಂತ ಮುಖಾಂತರ ತಮಗೆಲ್ಲ ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ಬದುಕಿನೊಳಗೆ ಯಾವ ಎಷ್ಟೇ ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ ಇರ್ಬೋದು, ಅದರ 3 ರತ್ನಗಳು ಯಾವ ಪ್ರಪಂಚದೊಳಗೆ ಇದಾವ ಅಂತಂದ್ರ ಪೃಥ್ವಿಯ ತ್ರಿನಿ ರತ್ನಾನಿ ಜಲಂ ಅನ್ನಂ ಸುಭಾಷಿತಂ ಅನ್ನುವಂತಾಗೆ ಸಂಸ್ಕೃತದೊಳಗೆ ಹೇಳ್ಕೊಂಡ್ ಬರ್ತಾರೆ. ಅದೇ ರೀತಿ ಒಳಗ ಇವತ್ತು ನಮ್ಮ ಮಠದೊಳಗ ಏನೇನಂದ್ರೆ ತ್ರಿರತ್ನಗಳನ್ನ ಮಾಡ್ಕೊಂಡ್ ಬಂದಿವಿ. ಯಾಕಂತಂದ್ರೆ ಜಲವನ್ನ ಕೊಟ್ಟಿವಿ, ಪ್ರಸಾದವನ್ನ ಮಾಡಿಸಿವಿ, ಅದ್ರೊಳಗ ಜ್ಞಾನವನ್ನ ಮಾಡಿಸಿವಿ. ಅದಕ್ಕೆ ಒಂದ್ ಕಡೆ ಏನ್ ಹೇಳಿದ್ರಂತ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿಲ್ಲವಲ್ಲ, ಅವು ಜಗಕ್ಕಿಲವಿದಿ. ಈ ಒಡವೆ ಎಂಬುದು ಜ್ಞಾನ ರತ್ನ. ಈ ಜ್ಞಾನ ರತ್ನ ನೀವೆಲ್ಲ ಇದ್ರಂತಂದ್ರ ನಿಮ್ಮ ಬದುಕು ಒಳ್ಳೆ ಮಾರ್ಗ ಅಂತ ಹೇಳ್ಕೊಂಡು ನಮ್ಮ ಅಕ್ಕಮಾದೇವಿಯವರು ಎಲ್ಲಾರು ಶರಣಾರ್ಥಿಗಳು ಹೇಳ್ಕೊಂಡ್ ಬಂದಾರ. ಅದೇ ರೀತಿ ಒಳಗ ನೀವೆಲ್ಲ ಏನ್ ಮಾಡ್ಬೇಕಂತಂದಾಗ 11 ದಿನಗಳ ಹೇಳ್ಯಾರಲ್ಲ, ಅದನ್ನ ಹಿಂಗ್ ಕೇಳಿ ಬಿಡೋದಲ್ಲ, ಅದನ್ನ ಜೀವನದೊಳಗೆ ಅಳವಡಿಸ್ಕೊಂಡಾಗ ಮಾತ್ರ ನೀವು ಬಂದಿರ್ತಕ್ಕಂಥ ಪ್ರವಚನಕ್ಕೆ ಸಾರ್ಥಕ ಆಗುತ್ತ. ಆ ರೀತಿ ಒಳಗ ಈಗ 11 ದಿನ ಆಗೈತಿ, ಮಿಕ್ಕಿದಷ್ಟು ದಿನ ಮುಖ್ಯ ಇರುವ 64 ದಿನ ಇರ್ತಾವ. ಎಷ್ಟು ಇರ್ತಾವ್ರಿ? 64 ಇರ್ತಾವ ಅಂದ್ರೆ ನಾನು ಮುಂದಿನ ಸಲ ಪ್ರವಚನ ಹೇಳಕ್ ಬರ್ತಲ್ಲ, ಅವಾಗ ಶಾಸ್ತ್ರಗಳು ಕೇಳ್ತಾರೆ, ನೀವೆಲ್ಲ ಉತ್ತರ ಕೊಡ್ಬೇಕು. ಅವಾಗ ಒಟ್ಟಿನ ಜೋರಾಗಿ ಅವ್ರಿಗೆ ಒಂದು ಮಾತು ಕೊಡಲ್ಲ ಅಂತಂದ್ರ ಎಲ್ಲಾ ಕಡೆ ಅಧಿಕಾರ ಅಂತ ಬರ್ತಾರ, ಹೌದಿಲ್ವಾ? ಎಲ್ಲಾ ಕಡೆ ಅಧಿಕಾರ ಅಂತ ಬರ್ತಾರ. ಅದ್ರ ನಮ್ಮ ಮಠದ ಭಕ್ತರು ಹೆಂಗಂತಂದ್ರ ಯಾರು ಕೂಡ ಅಧಿಕಾರ ಸ್ತಂಭವಾಗಿಲ್ಲ, ಎಲ್ಲಾರು ಕೂಡ ಆಧಾರ ಸ್ತಂಭವಾಗಿದ್ದಾರೆ ಅಂತ ಹೇಳುವಂತ ಮುಖಾಂತರವಾಗಿ ಇವತ್ತು ಒಂದು ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ನೀವೆಲ್ಲ ಮಾಡಿರಿ. ಅದೇ ರೀತಿ ಒಳಗೆಲ್ಲ ಸಂಸ್ಕಾರ ಅಲ್ಲ, ಆಚಾರ ವಿಚಾರ ಅಂತ ತಿಳ್ಕೊಂಡು ನಯದಿಂದ ಹೇಳಲ್ಲ, ಅವ್ರಿಗೆ ಹೊಡೆಯೋದು ಬಡಿಯೋದು ಮಾಡ್ಲಾರ್ದೆ ನಾವೇನ್ ಮಾಡ್ಬೇಕಂತಂದ್ರೆ ಇದು ಹಾಕೋಣ ತಪ್ಪು, ಇದು ಪಾಶ್ಚಾತ್ಯ ಸಂಸ್ಕೃತಿ ಅಂತ ತಿಳ್ಕೊಂಡು ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ಮನಮುಟ್ಟವಾಗಿ ಹೇಳೋ ಮುಖಾಂತರ ಒಂದು ಹೊಸ ಹಾದಿಯನ್ನು ನೀಡು ಅಂತ ತಿಳ್ಕೊಂಡು ನನ್ನ ತಾಯಂದ್ರನ್ನು ಮನವಿ ಮಾಡ್ಕೊಂತೇನೆ. ಅದೇ ಮಾಡ್ಬೇಕಂತಂದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾ ದುಷ್ಟ ಚಟಗಳನ್ನ ಏನ್ ಮಾಡ್ಬೇಕಂತಂದ್ರೆ ಬದಿಗೊಟ್ಟು ಇಂಥ ಕಾರ್ಯಕ್ರಮಕ್ಕೆ ಬಂದು ಪೂಜ್ಯ ಗುರುಗಳ ಆಶೀರ್ವಾದ ತಗೊಂಡ ನಂತರ ಮಾತ್ರ ನಮ್ಮ ಬದುಕು ಒಳ್ಳೆಯ ಕಡೆ ಹೋಗುತ್ತಾ. ಅದೇ ರೀತಿ ಇವತ್ತೊಂದು ಇಷ್ಟ ತಾಯಂದ್ರ ಕೂಡಿರಲ್ಲ, ನನಗೆ ಬಹಳ ಖುಷಿಯಾಗೈತಿ. ಅದು ಧನ್ಯವಾದಗಳು ಕೂಡ ಕಡಿಮೆ. ವ್ಯಾಪಾರಸ್ಥರು ಇವರು ಕಟ್ಟಡ ದೇಣಿಗೆಯನ್ನ ನೀಡಿರೋರು ಕಟ್ಟಡಕ್ಕಾಗಿ 25,000 ರೂಪಾಯಿ. ಪ್ರವೀಣ್ ಹುಜನೂರ್ ಕಿರಾಣಿ ವ್ಯಾಪಾರಸ್ಥರು ಇವರು ಕೂಡ ನಮ್ಮ ಶ್ರೀಮಠಕ್ಕೆ ನೂತನ ಕಟ್ಟಡಕ್ಕೆ 25,000 ರೂಪಾಯಿ ದೇಣಿಗೆಯನ್ನು ನೀಡಿರೋರು. 25,001 ರೂಪಾಯಿ ಡಿ ಮಲ್ಲೇಶಪ್ಪ ದೊಡಸಪ್ಪ ಬಯಾಪುರ್ ಅವರ ದಿವಂಗತ ಮಲ್ಲೇಶಪ್ಪ ದೊಡಸಪ್ಪ ಬಯಾಪುರ್ ಅವರ ಪರವಾಗಿ ಅವರ ಪುತ್ರರಾದ ದೊಡಸಪ್ಪ ಬಯಾಪುರ್ ಎಣ್ಣೆ ವ್ಯಾಪಾರಸ್ಥರು ಇವರು ಕೂಡ 25,001 ರೂಪಾಯಿಗಳನ್ನ ನೂತನ ಕಟ್ಟಡಕ್ಕೆ ವಾಗ್ದಾನ ಮಾಡಿರುವರು. 1 ರೂಪಾಯಿಗಳನ್ನ ಶ್ರೀಮತಿ ಚೆನ್ನಮ್ಮ ದುರ್ಗಿ ಇವರು ಕೂಡ ಈ ನೂತನ ನಮ್ಮ ಶ್ರೀಮಠಕ್ಕೆ ಕಟ್ಟಡದ ದೇಣಿಗೆಯನ್ನ ನೀಡಿರುವರು. 21,000 ರೂಪಾಯಿಗಳನ್ನ ಶ್ರೀಮತಿ ವಿಜಯಲಕ್ಷ್ಮಿ ಮಾಲಗತಿ ಮಠ್ ಇವರು ಅಂದ್ರೆ ನಮ್ಮ ಸರ್ ಅವರು ಕೂಡ ಈ ಶ್ರೀಮಠದ ನೂತನ ಕಟ್ಟಡಕ್ಕೆ 21,000 ರೂಪಾಯಿಗಳನ್ನ ದೇಣಿಗೆ ನೀಡಿರುವ ಸದಾ ಇರುತ್ತ. ಅವರ ಕುಟುಂಬದವರೆಲ್ಲರಿಗೂ ಆಯುರಾರೋಗ್ಯ ಆಯುಷ್ಯವನ್ನು ಕೊಟ್ಟು ನಮ್ಮ ಶ್ರೀ ಕಾಪಾಡಲೆಂದು ದಿನನಿತ್ಯ ನಮಗೆ ಮೃಷ್ಟಾನ್ನ ಭೋಜನವನ್ನ ಉಣಬಡಿಸಿದಂತ ಎಲ್ಲ ಅಡಿಗೆ ಮಾಡುವ ಎಲ್ಲ ಮಹನೀಯರಿಗೆ